ಪುರಸಭೆಯ ಚೀಫ್ ಆಫೀಸರ್ ಆದ ಅಶೋಕ್ ಅವರು ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತ ಅಂದ್ಬಿಟ್ಟು ನಮ್ಮ ಕಳಕಳಿಯ ಮನವಿ. ಈ ತಾಲೂಕುಗಳೆಲ್ಲ ಇದು ಮಾಡ್ಬಿಟ್ರೆ ಹಳ್ಳಿಗಳ ಪರಿಸ್ಥಿತಿ ಏನಾಗಬೇಕು? ನೀವು ಏನು ಕೌನ್ಸಿಲರ್ಗಳೆಲ್ಲ ಏನು ಮಾಡ್ತಿದ್ದಾರೆ ಮನೆ ಕೂತ್ಕೊಂಡು ಅಂತ ಗೊತ್ತಾಗ್ತಿಲ್ಲ. ನೋಡಿ ಕೈಗೊಳ್ತಾರೆ ಅಂತನೂ ಅರ್ಥ ಆಗ್ತಿಲ್ಲ ನಮಗೆ. ಎಷ್ಟು ಆ 6 ಮಂತ್ ಆಯಿತು, 6 ಮಂತಿಂದ ಇದೇ ಆಗ್ತಾ ಇದೆ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಕೇರ್ಪಡೆ ತಾಲೂಕಲ್ಲಿ. ನೋಡಿ ಈ ರಸ್ತೆ ಎಷ್ಟು ಕತ್ಲೆ ಇದೆ. ಈ ಥರ ಫ್ಲೆಕ್ಸುಗಳು ಹಾಕೋಕ್ಕೆ ಇದನ್ನಕ್ಕೋಸ್ಕರ ಈ ವಿದ್ಯುತ್ ಕಂಬಗಳನ್ನ ಮಡಿಕೊಂಡಿದ್ದಾರೆ. ಕೃಷ್ಣರಾಜಪೇಟೆ ನಾಗಮಂಗಲ ಮೇಲ್ಕೋಟೆ ಸಂಪರ್ಕ ಹೊಂದುವಂಥ ಈ ರಸ್ತೆ ನೋಡಿ ಎಷ್ಟು ಕತ್ತಲೆಯಿಂದ ಕೂಡಿದೆ. ಪಾಪ ನಡ್ಕೊಂಡು ಹೋಗುವಂಥ ಸಾರ್ವಜನಿಕರು ಎಷ್ಟು ಭಯಭೀತರಾಗಿ ಹೋಗಬೇಕು ಈ ರಸ್ತೆಯಲ್ಲಿ. ಒಂದು ವರ್ಷ ನೋಡಿ ಕತ್ಲೆಯಲ್ಲಿ ಕುಂತಿದ್ದೀರಾ ನೀವು. ಇಲ್ಲಿ ಈ ಮನೇಲಿ ಇದ್ದೀರಾ ನೀವು, ಮುಖ್ಯ ರಸ್ತೆಯಲ್ಲಿ ಇರೋದು ಮನೆ. ಇಷ್ಟು ಕತ್ಲೆ ಇದೆಯಲ್ಲ, ಹೆಂಗೆ ಭಯಭೀತರಾಗಿ ಯಾವ ರೀತಿ ಏನಾದರೂ ಆಕ್ಸಿಡೆಂಟ್ ಆದರೆ ಬೇಕಲ್ಲ. ರಸ್ತೆ ನೋಡಿ ಎಷ್ಟು ಕತ್ತಲೆ ಇದೆ ಅಂತ. ಆದ್ರೂ ನಾಗಮಂಗಲ ಮತ್ತು ಮೇಲ್ಕೋಟೆ ಸಂಪರ್ಕ ಹೊಂದೋ ರಸ್ತೆ ಕೃಷ್ಣರಾಜಪೇಟೆಯಲ್ಲಿ. ಹಾಂ, ಯಾಕೆ ಈ ರಸ್ತೆಗೆ ಯಾಕೆ ಇಷ್ಟೊಂದು ಇದು ಮಾಡ್ತಾವ್ರೆ ಇವರು ಲೈಟ್ ಹಾಕ್ತಾನೆ? ಇಲ್ಲಿ ನೋಡಿ ಸಾರ್ವಜನಿಕರು ವೃದ್ಧರೆಲ್ಲ ಯಾವ ರೀತಿ ಓಡಾಡ್ತಾರೆ. ಇಲ್ಲಿ ಒಂದೇ ಒಂದು ಲೈಟ್ ಇಲ್ಲ. ಲೈಟಿನ ವ್ಯವಸ್ಥೆ ಕೂಡ ನಾವು ಎಷ್ಟು ಇದ್ರ ಬಗ್ಗೆ ಯಾರಿಗೆ ನಾವು ಕಂಪ್ಲೇಂಟ್ ಮಾಡಿದ್ರು ಲೈಟ್ ಆಗ್ತಾಯಿಲ್ಲ ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೀರಾ? ಯಾರು ಬೇರೆ ಕೌನ್ಸಿಲರು ಯಾರು? ಹಾಂ, 5 ವರ್ಷಕ್ಕೊಂದ್ಸರಿ ಬರ್ತಾರ ನಿಮ್ಮ ಮನೆ ಹತ್ರ? ಬಂದು ಏನು ಕೇಳ್ತಾರೆ? ಈ ಥರ ಲೈಟ್ ಇಲ್ಲ ಅಂದರೆ ಯಾರು ತಿರುಗಿ ನೋಡಲ್ಲ. ಎಷ್ಟು ದಿನದಿಂದ ಇಲ್ಲ ಈ ಲೈಟು? ಅಲ್ಲ, ಈ ಲೈಟ್ ಎಷ್ಟು ದಿನದಿಂದ ಇಲ್ಲ ಈ ರಸ್ತೆಯಲ್ಲಿ ಪೂರ್ತಿ? 1 ವರ್ಷದ ಮೇಲೆ ಆಯಿತು. ನೋಡಿ ಎಷ್ಟು ಕತ್ಲೆ ಇದೆ ರಸ್ತೆ. ಪಾಪ ಇವರು ಇಲ್ಲಿರೋಂಥ ಮನೆಯವರು ಹೇಗೆ ಇಲ್ಲಿ ಜೀವಿಸ್ಬೇಕು? ಹಾಂ, ರಾಜಬೀದಿ ಸಾಲದಿದೆ. ಎಷ್ಟೊಂದು ಸಾರ್ವಜನಿಕರು ಓಡಾಡ್ತಾವ್ರೆ. ದೇವ್ರ ಉತ್ಸವನೂ ನಡೀತಾ ಇದೆ. ನೋಡೋರು ಯಾರಿಲ್ಲ, ಯಾರು ನಮ್ಮ ಸಂಬಂಧಪಡ್ತಾರೆ ಯಾರು ತಗೋತಾ ಇಲ್ಲ. ನಮ್ಮ MLAಗಳು ತಗೋತಾ ಇಲ್ಲ. ಜವಾಬ್ದಾರಿ ತಗೋತಾ ಇಲ್ಲ. ನೋಡಿ ಇದು ಕೇರ್ಪೇಟೆ ನಾಗಮಂಗಲ ಮುಖ್ಯ ರಸ್ತೆಯಲ್ಲಿ ಯಾವ ರೀತಿ ಒಂದು ಲೈಟೇ ಇಲ್ಲ. ಇಲ್ಲಿ ಲೈಟ್ ವ್ಯವಸ್ಥೆ ಕೂಡ ಇಲ್ಲ. ಆದರೆ ಕಂಬ ಇದೆ ನೋಡಿ. ಈಗ ನಿಮಗೆ ಕಂಬ ತೋರಿಸ್ತೀನಿ. ಕಂಬ ಇದೆ, ಆದರೆ ಅದನ್ನು ಫ್ಲೆಕ್ಸ್ಗಳನ್ನ ಕಟ್ಟೋಕ್ಕೆ ಅಂತ ಮಡ್ಕೊಂಡಿದ್ದಾರೆ. ಹಾಂ, ಬೇರೆ ಯಾರ್ದಾರ್ದೋ ಫ್ಲೆಕ್ಸ್ಗಳನ್ನ ಕಟ್ಟೋಕ್ಕೆ ನೋಡಿ. ಅದರಲ್ಲಿ ಲೈಟೇ ಇಲ್ಲ. ಈ ಥರ ಫ್ಲೆಕ್ಸ್ಗಳನ್ನ ಕಟ್ಟಕ್ಕೆ ಮಡಿಕೊಂಡಿದ್ದಾರೆ. ಈ ಮುನ್ಸಿಪಾಲ್ಟಿ ಅಧಿಕಾರಿಗಳು ಏನು ಮಾಡ್ತಾರೆ ನೋಡಿರಿ. ಯಾವ ರೀತಿ ಅದರಲ್ಲಿ ಲೈಟಿನ ವ್ಯವಸ್ಥೆಗಳೇ ಇಲ್ಲ. ಇದು ಮುಖ್ಯ ರಸ್ತೆ, ಮೇಲ್ಕೋಟೆ ಮತ್ತು ನಾಗಮಂಗಲಕ್ಕೆ ಹೋಗುವಂಥ ಮುಖ್ಯ ರಸ್ತೆ. ಲೈಟಿನ ವ್ಯವಸ್ಥೆನೇ ಇಲ್ಲ. ಯಾವುದೇ MLA ಕೂಡ ಇದ್ರ ಬಗ್ಗೆ ನೋಡಿ ಅವ್ರದ್ದು ಫ್ಲೆಕ್ಸ್ಗಳೆಲ್ಲ ರಾರಾಜಿಸ್ತಾ ಇದೆ. ಹಾಂ, ಇವರು ಪುರಸಭೆ ಅಧಿಕಾರಿಗಳು ಯಾವ ರೀತಿ ಇದಕ್ಕೆ ಇದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ನೋಡಿ ಈ ದಾರಗಳು ಇವೆಲ್ಲ ಯಾರ್ದಾದ್ರು ವಾಹನ ಸವಾರರಿಗೆ ಸಿಗಾಕೊಂಡು ಗಾಳೀಲಿ ಅಥವಾ ದೂರಿ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಒಂದು ಮುನ್ಸೂಚನೆ ಇಲ್ಲದೇ ಇಂಥ ಒಂದು ಮುಖ್ಯ ರಸ್ತೆಯಲ್ಲಿ ಲೈಟ್ ವ್ಯವಸ್ಥೆ ಇಲ್ಲದೆ ಇರೋದು ದುರದೃಷ್ಟ ಆಗಿಬಿಟ್ಟಿದೆ. ಟು ನಾಗಮಂಗಲ ಮುಖ್ಯ ರಸ್ತೆಯಲ್ಲಿರೋ ದುರ್ಗಾಭವನ್ ಸರ್ಕಲ್ ಟು ಕೆರೆಕೋಡಿ ಸ್ಕೂಲ್ವರೆಗೂ ನೋಡ್ತಾ ಇದ್ದೀರಾ. ಕಳೆದ 6 ತಿಂಗಳುಗಳಿಂದ ಇಲ್ಲಿ ಯಾವುದೇ ಥರದ ವಿದ್ಯುತ್ ಶಕ್ತಿ ಇಲ್ಲ. ಯಾಕೆ ಅಂತಂದರೆ ಕಂಬಗಳಿದೆ, ಆದರೆ ವಿದ್ಯುತ್ ಯಾವುದರಿಂದ ಬರುತ್ತೆ? 6 ತಿಂಗಳುಗಳಿಂದ ಲೈಟ್ ಕಂಬಗಳಿದೆ, ಆದರೆ ಅದರಲ್ಲಿ ಲೈಟ್ ಇಲ್ಲ. ಸಪ್ತ ಪ್ರಜೆಗಳು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಯಾರು ಹೇಳೋರಿಲ್ಲ. ಜನಪ್ರತಿನಿಧಿಗಳಂತೂ ಮೊದಲೇ ಇಲ್ಲ. ಅವ್ರು ಕೇಳಿದ ಮೇಲೆ ಹಾಕ್ಸಿಲ್ಲ ಲೈಟು ಇಲ್ಲಿ ಅಂತ. ಇಲ್ಲಿ ಎಲ್ಲ ಕಂಬಗಳಲ್ಲೂ ನೋಡ್ಬೋದಲ್ಲ. ನೋಡಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇಲ್ಲಿ ಕಳೆದ 6 ತಿಂಗಳಿಂದನೂ ಲೈಟ್ ಇಲ್ಲ. ಈ ನಾಗಮಂಗಲ ಮುಖ್ಯ ರಸ್ತೆಯಲ್ಲಿ ಕೃಷ್ಣರಾಜಪೇಟೆ ಟೌನ್ ಒಳಗಿರೋದಿದು. ಕಂಬಗಳಿದೆ, ಬಲ್ಬ್ಗಳಿಲ್ಲ. ನೋಡಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಏನು ಹೇಳಿ ಇದ್ರ ಏನು ಸಮಸ್ಯೆ ಏನಿದೆ ಇರೋದು? ಕಳೆದ 6 ತಿಂಗಳಿಂದ ನಾಗಮಂಗಲ ಮುಖ್ಯ ರಸ್ತೆ KRಪೇಟೆಯಲ್ಲಿ ವಿದ್ಯುತ್ ಶಕ್ತಿ ಇಲ್ಲ. ಇವತ್ತು ನೋಡಿ ಹಬ್ಬ ಇದೆ, ದೇವ್ರ ಉತ್ಸವ ಹೋಗ್ತಾ ಇದೆ. ಲೈಟ್ ಕಂಬಗಳಿದೆ, ಆದರೆ ಅದರಲ್ಲಿ ಲೈಟ್ಗಳಿಲ್ಲ. ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಕೌನ್ಸಿಲರ್ಗಳಂತೂ ಮೊದಲಾಗಿ ಏನು ಮಾಡ್ತಾವ್ರೆ ಅಂತಲೂ ಗೊತ್ತಿಲ್ಲ.